ಎಲ್ಲರಿಗೂ ನಮಸ್ಕಾರ. ಅಂತಿಂತೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕೆಸೆಟ್ ಎಕ್ಸಾಮ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕ್ಷಣಗಣನೆ ಆರಂಭವಾಗಿದೆ. ಕೊನೆಯ ತಯಾರಿಯಲ್ಲಿ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ, ನಿಮ್ಮ ಹತ್ರ ಅಗತ್ಯ ಇರುವ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ, ಯಾವ ಫಾರ್ಮ್ಯಾಟಲ್ಲಿ ಇಟ್ಕೊಂಡಿದ್ದೀರಾ, ಹಾಗೆಯೇ ಅದಕ್ಕೆ ಗೆಜೆಟೆಡ್ ಆಫೀಸರಿಂದ ಸೈನ್ ಹಾಕಿಸಿಕೊಂಡಿದ್ದೀರಾ ಅನ್ನೋ ಒಂದು ಸ್ಪಷ್ಟತೆಯನ್ನು ನೀವು ಮಾಡಿಕೊಳ್ಳಿ. ಯಾವೆಲ್ಲ ಡಾಕ್ಯುಮೆಂಟ್ ಬೇಕು, ಯಾವ ಟೈಮ್ಗೆ ನಾವು ರೀಚ್ ಆಗಬೇಕು ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಂಡು ಆ ಟೈಮ್ಗೆ ರೀಚ್ ಆಗಿ. ರಿಪೋರ್ಟಿಂಗ್ ಟೈಮ್ 9:45 ಇದೆ, ಬೆಳಿಗ್ಗೆ 9:45 ಮಧ್ಯಾಹ್ನಂತರ 1:45 ಸೊ ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ತಾ ಇದ್ದೀರಾ ಅವರು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಯಾವ ನಂಬರ್ಗೆ ಎಷ್ಟು ಗಂಟೆಗೆ ವೆರಿಫಿಕೇಷನ್ ಮಾಡ್ತಾರೆ ಅನ್ನೋದೆಲ್ಲ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ, ಅದನ್ನೆಲ್ಲ ಸರಿಯಾಗಿ ತಿಳ್ಕೊಳ್ಳಿ. ಹಾಗೆಯೇ ನಿಮ್ಮ ಹತ್ರ ಇರುವ ಡಾಕ್ಯುಮೆಂಟ್ ಎಲ್ಲ ಸರಿಯಾಗಿದೆ, ಒರಿಜಿನಲ್ ಪ್ಲಸ್ 2 ಸೆಟ್ ಆಫ್ ಜೆರಾಕ್ಸ್ ಇದೆ, 2 ಜೆರಾಕ್ಸ್ಗಳಿಗೆ ಸ್ಪಷ್ಟವಾಗಿ ಸೈನ್ ಹಾಕಿದೆ ಅನ್ನೋದನ್ನು ಸ್ಪಷ್ಟಪಡಿಸಿಕೊಳ್ಳಿ. ಮೂಲ ದಾಖಲೆಗಳು ಎಲ್ಲ ಹಿಡ್ಕೊಂಡು ಹೋಗಿ. ಹಾಗೆ ಇಲ್ಲಿ ಕೊಟ್ಟಿರುವಂಥ ಪರೀಕ್ಷೆಯ ಪ್ರವೇಶ ಪತ್ರ, ಜಾರಿಯಲ್ಲಿರುವ ಆಧಾರ್ ಕಾರ್ಡ್, ಸ್ನಾತಕೋತ್ತರ ಪದವಿಯ ಎಲ್ಲ ವರ್ಷಗಳ ಸೆಮಿಸ್ಟರ್ಗಳ ಅಂಕಪಟ್ಟಿ, ಪ್ರಮಾಣ ಪತ್ರ ಇದೆಲ್ಲವನ್ನು ಹಿಡ್ಕೊಂಡಿದ್ದೀರಿ ಅಂತ ಸ್ಪಷ್ಟವಾಗಿ ತಿಳ್ಕೊಂಡು ಅದನ್ನೊಮ್ಮೆ ಚೆಕ್ ಮಾಡಿಕೊಂಡು ಹೋಗಿ. ಹಾಗೆಯೇ ಕೆಳಕಂಡ ಇಲ್ಲಿ ಮೀಸಲಾತಿ ಕೋರಿರುವವರಿಗೆ ಎಲ್ಲ ಫಾರ್ಮೆಟನ್ನು ಕೊಟ್ಟಿದ್ದಾರೆ. ವಿಕಲಚೇತನ ಅಭ್ಯರ್ಥಿಗಳಿದೆ, ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಹೇಳಿದ್ದಾರೆ ಇಲ್ಲಿ ಇನ್ಫಾರ್ಮೇಷನ್, ಅದನ್ನೆಲ್ಲ ಹಿಡ್ಕೊಂಡು ಹೋಗಿ. ಹಾಗೆಯೇ ಇಲ್ಲಿ ಕೆಳಗೆ ಕೊಟ್ಟಂಥ ಸೂಚನೆ ಪ್ರಕಾರವೇ ನೀವು ಹಾಜರಾಗಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್.